ಹಾಯ್ ಹಲೋ ನಮಸ್ಕಾರ. ಬಟರ್ಫ್ಲೈಸ್ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹೇಮಾ. ಇವತ್ತು ನಾನು ಚಿಕನ್ ಸಾಂಬಾರು ಹೇಗೆ ಮಾಡೋದಂತ ಹೇಳ್ತೀನಿ. ಇದು ನಮ್ಮ ಕಾರವಾರ ಕಡೆ ಮಾಡುವಂತಹ ಚಿಕನ್ ಸಾಂಬಾರು. ಮೊದಲನೇದಾಗಿ ಏನೇನು ಬೇಕು ಅಂತ ಹೇಳ್ತೀನಿ. ಚಿಕನ್ 1 kg, ಹಾಗೆ ಪೆಪ್ಪರ್ ಕಾಳು, ಗಸಗಸೆ, ಜೀರಿಗೆ, ಸೋಂಪು ಕಾಳು, ಧನಿಯಾ ಕಾಳು, ಬ್ಯಾಡಗಿ ಮೆಣಸಿನ್ಕಾಯಿ, ಚಕ್ಕೆ, ಲವಂಗ ಹಾಗೂ ಪಲಾವ್ ಎಲೆ, ಈರುಳ್ಳಿ 1, ಟೊಮೊಟೊ 1, ಹಾಗೆ ಬೆಳ್ಳುಳ್ಳಿ ಸ್ವಲ್ಪ, ಕಾಯಿ ತುರಿ, ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ 1 5, ಹಾಗೆ ಟೊಮೊಟೊ 2, ಈರುಳ್ಳಿ 2, ಚಿಕನ್ ಮಸಾಲ, ಅರಿಶಿನ ಪೌಡರ್, ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಹೋಳು ಲೆಮನ್, ಎಣ್ಣೆ, ಉಪ್ಪು. ಒಂದು ಕುಕ್ಕರ್ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಚಿಕನ್ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕಬೇಕು. ಅದು ನೀರು ಬಿಟ್ಕೊಳ್ಳುತ್ತೆ. ಅದು ಫುಲ್ಲು ನೀರು ಬಿಟ್ಟು ಒಣಗೋ ತನಕ ನಾವು ಡ್ರೈ ಆಗೋ ತನಕ ಹಾಗೆ ಬಿಡಬೇಕು. ಈಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಹಾಗೆ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಬ್ಯಾಡಗಿ ಮೆಣಸನ್ನ ಫ್ರೈ ಮಾಡ್ಕೋಬೇಕು. ಆ ಕಡೆ ಚಿಕನ್ ಬೇಯೋಕೆ ಇಟ್ಟಿದ್ದೀನಿ. ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಧನಿಯಾ ಕಾಳು, ಜೀರಿಗೆ ಇದನ್ನೆಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಚಿಕ್ಕ ಉರಿ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಆದ ಹಾಗೆಯೇ ರುಬ್ಬೋಕೆ ಇಟ್ಟಿರುವಂತಹ 1 ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ, ಅದೇ ಮೆಣಸಿನ್ಕಾಯಿ ಎಲ್ಲ ಹಾಕಿಟ್ಟಿದ್ದೀವಲ್ಲ ಅದರೊಳಗಡೆ ಹಾಕ್ಕೊಳ್ಬೇಕು ಇದನ್ನು. ಹಾಗೆ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಬೇಕು ಫಸ್ಟು. ಇದನ್ನು ರುಬ್ಬೋಕೆ ಹಾಕೋದಲ್ಲ, ಇದು ಲಾಸ್ಟಲ್ಲಿ ಸಾಂಬಾರಿಗೆ ಹಾಕೋದಿದು. ಸ್ವಲ್ಪ ಫ್ರೈ ಆಗ್ತಾ ಬಂದ ಹಾಗೆಯೇ ಇದಕ್ಕೆ ಈರುಳ್ಳಿನ ಹಾಕ್ಕೊಳ್ಬೇಕು. ಈಗ ಈರುಳ್ಳಿ ಬಾಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಉಪ್ಪು, ಅದನ್ನು ಸ್ವಲ್ಪ ಬಾಡಿದ ನಂತರ ಅದಕ್ಕೇ ಟೊಮೊಟೊ ಹಾಕಿ ಫ್ರೈ ಮಾಡ್ಕೋಬೇಕು. ಓಕೆ, ಇದೆಲ್ಲ ಫ್ರೈ ಆಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳೋಣ. ಮತ್ತು ರುಬ್ಕೊಳ್ಳೋಕೆ ಅಂತ ಇಟ್ಟಿರುವ ಮಸಾಲೆನ ರುಬ್ಕೋಬೇಕು. ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ರುಬ್ಕೊಳ್ಳಿ. ಈಗ ಚಿಕನ್ ಎಲ್ಲ ಫುಲ್ಲು ಡ್ರೈ ಆಗಿದೆ. ಅದಕ್ಕೇ ಈರುಳ್ಳಿ ಟೊಮೊಟೊ ಫ್ರೈ ಮಾಡಿರೋದೆಲ್ಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕಿ ತಿರ್ಸ್ಕೊಳ್ಬೇಕು. ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೊಳ್ತೀನಿ ಈಗ. ಮತ್ತು ಸ್ವಲ್ಪ ನೀರು, ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು, ದಪ್ಪ ಆಗಿದೆ. ಸಾಕು.
ಈಗ ನೀಟಾಗಿ ತಿರ್ಸ್ಕೊಳ್ಳೋಣ. ಇದೀಗ ಕುದಿ ಬರೋದಕ್ಕೆ ಬಿಡೋಣ. ಇಷ್ಟು ತೆಳುವಾದರೆ ಸಾಕು, ತುಂಬ ತೆಳುವಾಗಬೇಕು ಅಂತೇನಿಲ್ಲ. ಓಕೆ, ಕುದಿ ಬಂದಿದೆ. ಇದಕ್ಕೆ ಅರಿಶಿಣ, ಚಿಕನ್ ಮಸಾಲ, ಗರಂ ಮಸಾಲ ಹಾಕಿ ತಿರ್ಸ್ಕೊಳ್ಬೇಕು. ಇದಕ್ಕೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಮೊದಲೇ ಹಾಕಿರೋದ್ರಿಂದ ಸ್ವಲ್ಪ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ. ಟೊಮೊಟೊ ಎಲ್ಲ ಹಾಕಿ ಈರುಳ್ಳಿಗೆಲ್ಲ ನಾವು ಉಪ್ಪು ಹಾಕಿರ್ತೀವಲ್ಲ, ಅದಕ್ಕೋಸ್ಕರ. ಹಾಗೆ ಇದಕ್ಕೆ ಸ್ವಲ್ಪ ಲೆಮನ್ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡಿರೋಂಥ ಒಂದು ಅರ್ಧ ಲೆಮನ್ ಇತ್ತಲ್ಲ, ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಹಾಕಿ ಜಾಸ್ತಿ ಹೊತ್ತು ಕುದಿಸಬಾರ್ದು, ಲೆಮನ್ನ ಕಹಿ ಬರುತ್ತೆ. ಹಾಗಾಗಿ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಏನಾದ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದನ್ನು ಒಮ್ಮೆ ಮಾಡಿ ನೋಡಿ, ನೀವು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಈ ಥರ ಮುಚ್ಕೊಳ್ಳಿ. ಇದನ್ನು ನೀವು ಚಪಾತಿ ಜೊತೆ, ಅನ್ನದ ಜೊತೆ, ರೊಟ್ಟಿ, ಚಪಾತಿ, ಮುದ್ದೆ ಅದರ ಜೊತೆ ಎಲ್ಲ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ.